Hi guys, welcome back to my channel Pallu Vlogs. So ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಅಡುಗೆ ಮನೆಯಿಂದ. ಸೊ ಎಂತಕ್ಕೆ ಅಂದರೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಹಾಗೆ ಈಗ ಅಡುಗೆ ನಮ್ಮ ಮಮ್ಮಿ ಪನ್ನೀರ್ ಬಿರಿಯಾನಿ ಮಾಡ್ತಿದ್ದಾರೆ. ಸೊ ಅದು ಹೇಗೆ ಮಾಡ್ತಾರೆ ಅಂತ ತಿಳಿಸ್ಕೊಳ್ಳೋಕ್ಕೆ ಈ ವಿಡಿಯೋನ ಈಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ಟೈಮ್ ನೈಟ್ 9 o'clock ಆಗಿದೆ ಗೈಸ್. ಸೊ ಈಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಆಮೇಲೆ ಹೂವೆಲ್ಲ ಹಾಕಿದ್ದಾರೆ. ಸೊ ಎಲ್ಲ ಹಾಕಿ ಈ ಥರ ಫ್ರೈ ಮಾಡಬೇಕು. ಹಾಗೆ ಇಲ್ಲಿ ಈರುಳ್ಳಿ ಕೂಡ ಉದ್ದುದ್ದಿಗೆ ಕಟ್ ಮಾಡಿ ಹಾಕಿದ್ದಾರೆ. ಈಗ ಮೆಣಸಿನ್ಕಾಯಿ ಕೂಡ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಅದು ಹಸಿ ವಾಸನೆ ಹೋಗೋ ಗಂಟ ಕ್ಲೀನಾಗಿ ಫ್ರೈ ಮಾಡಬೇಕು. ಈಗ ನಾವು ಹೆಚ್ಚಿಕೊಂಡಿರೋ ಟೊಮೊಟೊವನ್ನು ಇದಕ್ಕೆ ಹಾಕಿ, ಟೊಮೆಟೊ ಎಲ್ಲ ಬೆಂದಿದೆ. ಸೊ ಇದಕ್ಕೆ ನಾವು ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಪುಡಿ, ಧನಿಯಾ ಪುಡಿ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋಗಂಟು ಇದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾಯಿತು. ಈಗ ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಂಡಿದ್ದು ಆಯಿತು. ಈಗ ಇದಕ್ಕೆ 1 ಕಪ್ ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಎಂತಕ್ಕೆ ಅಂದರೆ ನಮ್ಮ ಮಮ್ಮಿ ಹೇಳ್ತಾರೆ, ಎಂತಕ್ಕಮ್ಮ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ, ಮೊಸರು ಹಾಕಿ ಒಂದು 5 ನಿಮಿಷ ಬೇಯಿಸಿದಾದ್ಮೇಲೆ ನಾವಿಲ್ಲಿ ಪನ್ನೀರ್ನ ಏನು ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ವೋ ಅದನ್ನು ಹಾಕ್ತಾಯಿದ್ದೀವಿ. ಹಾಗೆ ಇಲ್ಲಿ ನಾವು ಬಟಾಣಿ ಕೂಡ ಹಾಕ್ತಾಯಿದ್ದೀವಿ ಅದ್ರ ಜೊತೆಗೆ. ಹಸಿ ಬಟಾಣಿ. ಹಸಿ ಬಟಾಣಿ. ಸೊ ಪನ್ನೀರ್ ಕ್ಯೂಬ್ಸ್ ಹಾಕಿದ ತಕ್ಷಣ ಸಡನ್ನಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಪನ್ನೀರ್ ಕ್ಯೂಬ್ಸ್ ಎಲ್ಲ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. 1-2 ಸರಿ ಈ ಥರ ಮಿಕ್ಸ್ ಮಾಡಿಕೊಟ್ಟು ಬಿಡಬೇಕು. ಸ್ಮೂತಾಗಿ ಮಿಕ್ಸ್ ಮಾಡಿ, ಸೊ ಅದು ಬ್ರೇಕ್ ಆಗಲ್ಲ ಕ್ಯೂಬ್. ಇಲ್ಲಿ ನಾವು ಏನು ಕಟ್ ಮಾಡಿಕೊಂಡಿದ್ವೋ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಹಾಕಿದ್ವಿ. ಈಗ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾವು ಬಿರಿಯಾನಿ ಮಾಡೋಕ್ಕೆ 1.5 ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ವಿ. ಸೊ ಅದೇ ಸೇಮ್ ಮೆಷರ್ಮೆಂಟಲ್ಲಿ ಡಬಲ್ ಆಗೋಷ್ಟು ನೀರು ತೊಗೋಬೇಕು. ಸೊ ಇಲ್ಲಿ ನಾವು 3 ಗ್ಲಾಸಸ್ ಅಷ್ಟು ನೀರು ಹಾಕ್ತಾಯಿದ್ದೀವಿ. ಸೊ ಇದು ಒಂದು ಸುತ್ತು ಕುದಿಬೇಕು. ಸೊ ಕುದ್ದಾದಮೇಲೆ ನಾವು ಏನು ನೆನೆಸಿಕೊಂಡಿದ್ವೋ ಅಕ್ಕಿನ ಅದನ್ನು ಆ್ಯಡ್ ಮಾಡಿ ಮುಚ್ಚಿಬಿಟ್ಟು ವಿಸಿಲ್ ಕೂಗಿಸ್ಬೇಕು. ಓಕೆ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾವೇನು ನೆನೆಸಿಕೊಂಡಿದ್ವೋ ಅಕ್ಕಿನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ. ನಾನಲ್ಲ, ಬಿರಿಯಾನಿದು ನೋಡೋಕೆ ಹೋಗಿ ಚಪಾತಿದು ಹೋಗಿಸ್ತಿದ್ದೆ. ಈಗ ಹೋಗಿಸ್ತಿದ್ದೆಲ್ಲ, ಇಲ್ಲಿ ಹೋಗಿದೆ ನೋಡು. ಹೊರಟೋಯ್ತು ಎಲ್ಲ ನಿನ್ನಿಂದನೇ. ಎಲ್ಲ ನಾನೇ ಪಾಪ. ಅಕ್ಕಿ ಆ್ಯಡ್ ಮಾಡಿದ ತಕ್ಷಣವೇ ಜಾಸ್ತಿ ತಿರುಗ್ಸೋಕೆ ಹೋಗಬೇಡಿ, ಯಾಕಂದರೆ ನಾವು ಆಲ್ರೆಡಿ 10 to 15 ಮಿನಿಟ್ಸ್ ನೆನೆಸಿರ್ತೀವಿ. ತಿರುಗಿಸಿದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ರೈಸು. ಅದು ಇನ್ನೊಂದ್ಸರಿ ಕುದಿ ಬರಬೇಕು ಅಕ್ಕಿ ಹಾಕಿದ್ಮೇಲೆ. ಆಮೇಲೆ ಮುಚ್ಚಿಡಬೇಕು. ಅದ್ರ ಮಧ್ಯದಲ್ಲಿ ಈಗ ಸ್ವಲ್ಪ ಸಾಲ್ಟು, ಖಾರ ಏನಾದರೂ ವ್ಯತ್ಯಾಸ ನೋಡಿಕೊಂಡು ಏನನ್ನ ಆ್ಯಡ್ ಮಾಡಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಕುದಿ ಬಂದಿದೆ ಅಕ್ಕಿ ಹಾಕಾದ್ಮೇಲೆ. ಸೊ ಇದನ್ನು ಈಗ ಮುಚ್ಚಿಬಿಟ್ಟು 2 ವಿಶಿಲ್ ಬರೋ ಗಂಟ ಇದ್ದು ಆಮೇಲೆ ಓಪನ್ ಮಾಡಿ, ಕ್ಲೋಸ್ ಮಾಡು. ಸೊ ಇವತ್ತು ಡಿನ್ನರ್ ಮೆನ್ಯೂ ಬಂದು ಏನೋ ಇದು ನಂಗೆ ಗೊತ್ತಿಲ್ಲ. ಅಲಸಂದಿ ಕಾಳು ಪಲ್ಯ, ಚಪಾತಿ ಹಾಗೆ ಪನ್ನೀರ್. ಗೆಸ್ಟ್ ಯಾರು ಅಂದರೆ ನಮ್ಮ ಅಜ್ಜಿ ಮತ್ತು ಚಿಂಟು. ಹಾಯ್ ಮಾಡ್ರಿ. ಸೊ ಮಾತಾಡ್ಸ್ಕೊಂಡು ಹೋಗೋಕ್ಕೆ ವಿಸಿಟರ್ಸ್ ಬಂದಿದ್ದಾರೆ. ಸರಿ, ಮಾತಾಡ್ಸಿದ್ರ? ಈಗ ನಾನು ಕಾರಿಗೆ ಪೂಜೆ ಮಾಡೋಕ್ಕೆ ಬಂದಿದ್ದೀನಿ. ಸೊ ಗೈಸ್, ಈಗ ನಾವು ಕಾರ್ ಹತ್ರ ಹೋಗ್ತಾ ಇದ್ದೀವಿ.
ಟೈಮ್ 6 ಗಂಟೆ ಆಗಿದೆ. ಆ್ಯಕ್ಚುಲಿ 5 o'clock ಮನೆ ಬಿಡೋದು ಬೇಗ ಬೇಗ ರೆಡಿ ಆಗು ಅಂದರು. ನೋಡೋಣ ರೆಡಿ ಎಲ್ಲ ಆಗಿದ್ದು ನೋಡುತ್ತೆ. 6 o'clock ಆಗಿದೆ ಗೈಸ್. 7 ಗಂಟೆಗೆ ಎದ್ಬಿಟ್ಟು ಅದು ಏನೋ ತಿರುಪತಿ ಹೋಗೋಣ ರೆಡಿ ಆಗೋದ್ರೆ ಹೆಂಗೆ ರೆಡಿ ಆಗೋದು? ಅದೇ ಸಡನ್ನಾಗಿ ಎದ್ದು ರೆಡಿ ಆಗಿ ಅಂದರೆ ಹಿಂಗೆ ಆಗೋದು. ಮಿಥುನ್ ಬರ್ತಾನಂತ ಬಿಡಿ ಹಿಂದೆ. ಫುಲ್ ಹಿಂದೆ ಹೋಗ್ತೀನೋ ಬಾ ಮತ್ತೆ. ಅಕ್ಕ ಮಿಥುನು ಅಲ್ಲಿ, ನಮ್ಮ ಪಪ್ಪ ಇಲ್ಲಿ, ಹಾಗೆ ಚಿಂಟು ಇಲ್ಲಿ. ಸೊ ನಾವು ಈಗ ನಾಷ್ಟ ಮಾಡಕ್ಕೆ ನಿಲ್ಸಿದ್ದೀವಿ. ನಾವು ಲಾಸ್ಟ್ ಟೈಮ್ ಅಂದರೆ ಜಾನ್ವರಿಲಿ ಬಂದಿದ್ವಿ. ಸೊ ಅವಾಗ ಎಲ್ಲಿ ನಾಷ್ಟಕ್ಕೆ ನಿಲ್ಸಿದ್ವೋ ಅಲ್ಲಿಗೆ ಬಂದು ನಿಲ್ಲಿಸಿ ತಿಂತಾ ಇದ್ದೀವಿ. ನಮ್ಮ ಪಪ್ಪ ಇಡ್ಲಿ ತಗೊಂಡಿದ್ದಾರೆ, ನಾನು ಪೂರಿ, ಮಿಥುನು ಪೂರಿ, ನೀನು ಚಿಂಟುನು ಪೂರಿ. ಬೋರ್ಡ್ ಬಂತ ಸೊ ಈಗ ನಾವು ಬಾಗಿನೆಲ್ಲ ಎತ್ಕೊಂಡು ಇಲ್ಲಿ ಚಟ್ನಿ ಕೊಡಕ್ಕೆ ಬರ್ತಾ ಇದ್ದೀವಿ. ಗೈಸ್ ಈಗ ತಾನೇ ರೀಚ್ ಆಗಿದ್ದೀವಿ ಟೆಂಪಲ್ ಹತ್ರ. ಫುಲ್ಲು ರಶ್ ಇದೆ, ಎಷ್ಟೊಂದು ಕಾರ್ ಇದೆ ನೋಡಿ. ಫುಲ್ ಅಂದರೆ ಫುಲ್ಲು ರಶ್ ಇದೆ. ಗೊತ್ತಿಲ್ಲ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಏನು ಅಂತ. ಗೈಸ್ ಈಗ ಬಂದು ಗಾಡಿ ಪಾರ್ಕ್ ಮಾಡಿದ್ದೀವಿ. ಕ್ಲೈಮೇಟ್ ಅಂತೂ ಚೆನ್ನಾಗಿದೆ, ಫುಲ್ ಫಾಗ್ ಇದೆ. ಈಗ ಡೈರೆಕ್ಟಾಗಿ ಹೋಗಿ ದರ್ಶನಕ್ಕೆ ನಿಂತ್ಕೋಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ದರ್ಶನ ಅಂತ. ಸೊ ಈಗ ನಾವು ಫೋನೆಲ್ಲ ಇಲ್ಲ ಸ್ವಿಚ್ ಆಫ್ ಮಾಡಿ ಇಲ್ಲೇ ಇಡ್ತಾ ಇದ್ದೀವಿ ಗೈಸ್. ಬಾಯ್, ದರ್ಶನ ಮುಗಿಸ್ಕೊಂಡು ಬರ್ತೀವಿ. ಸೊ ಗೈಸ್ ಈಗ ತಾನೇ ದರ್ಶನ ಎಲ್ಲ ಮುಗಿಸ್ಕೊಂಡು ಕಾರಾಜ್ ಹತ್ರ ಬಂದಿದ್ದೀವಿ. ನೆನ್ನೆ ಎಷ್ಟು 12 o'clockಗೆ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಇವತ್ತು ಈವ್ನಿಂಗ್ 4:45ಗೆ ಕಾರ್ ಹತ್ರ ಬಂದಿದ್ದೀವಿ. ತುಂಬಾ ರಶ್ ಇತ್ತು, ಹಾಗೆ ತುಂಬಾ ಜನ ಇದ್ದರು. ಆಲ್ಮೋಸ್ಟ್ ನಮ್ಮನ್ನು 22 hours ಕಂಪಾರ್ಟ್ಮೆಂಟಲ್ಲಿ ಲಾಕ್ ಮಾಡಿದರು. ಥರ್ಸ್ಡೇ ಆಫ್ಟರ್ನೂನ್ 2:30ಗೆ ನಮ್ಮನ್ನು ದರ್ಶನಕ್ಕೆ ಕಳಿಸಿದ್ರು. ಸೊ ದರ್ಶನ ಎಲ್ಲ ಮುಗಿಸಿ ಕಾರ್ ಹತ್ರಕ್ಕೆ ಬರೋಷ್ಟರಲ್ಲಿ 4:45 ಆಗಿತ್ತು. ಫುಲ್ಲು ಫಾಗ್, ಏನೂ ಕಾಣಿಸ್ತಾನೆ ಇಲ್ಲ. ಇಲ್ಲ ಅಷ್ಟೇ ಕಾಣಿಸ್ತದೆ, ಆ ಥರ ಕಾಣಿಸಲ್ಲ. ಆಮೇಲೆ ಆಚೆ ಬಿಡಕ್ಕೆ ಒಂಥರ ಊಟಿ ಫೀಲ್ ಥರ ಇದೆ ಅಲ್ವಾ? ಊಟಿ, ಮಡಿಕೇರಿ ಆ ಥರ ಇದೆ. ಆಮೇಲೆ ಕೊಡೈಕೆನಾಲು, ಚಿಕ್ಕಮಂಗ್ಳೂರು, ಇನ್ನೇನು ಧರ್ಮಸ್ಥಳ ಘಾಟ್ ಸೆಕ್ಷನ್ನು. ನಾವು ಫುಲ್ಲು ವೈಟ್ ಆ್ಯಂಡ್ ವೈಟಲ್ಲಿದೆ, ಏನೂ ಕಾಣಿಸ್ತಾನೆ ಇಲ್ಲ ಈ ಕಡೆಗೆ. ಇದು ಮಲ್ಕಾಲ್ಮುರಿ ಸ್ಪಾಟ್ ಗೈಸ್. ಸೊ ಇಲ್ಲಿ ನಾನು 10th ಅಂತ ಅಲ್ಲ, ನಾನು ಯಾವಾಗಲಾದರೂ ಬಂದರೆ ಮಲ್ಕಾಲ್ಮುರಿಗೆ ಮಲ್ಕಾಲ್ ಸ್ಟಾರ್ಟಿಂಗಿಂದ ಎಂಡಿಂಗ್ ಮಲ್ಕಾಲಲ್ಲೇ ಆಗ್ತೀನಿ. ಸೊ ಅದೊಂದು ಇಲ್ಲೆಲ್ಲ ನೆಡ್ಕೊಂಡು ಹೋಗ್ತಿದ್ದಾರೆ ನೋಡಿ. ಇವರೆಲ್ಲ ಇನ್ನೂ ಈಗ ಬೆಟ್ಟ ಹತ್ಕೊಂಡು ಹೋಯ್ತಾವ್ರೆ. ಇನ್ನು ಇವರೆಲ್ಲ ತಲುಪಕ್ಕೆ ಈವ್ನಿಂಗ್ ಆಗೋಗುತ್ತೆ. ಆಂಜನೇಯ ವಿಗ್ರಹ ಇರೋದು. ಅತಿಥಿ ಬಂದು ಅಬ್ಬಬ್ಬಬ್ಬ ಏನು ವ್ಯೂ, ವಾಹ್.
ಹೇಳಿದ ತಕ್ಷಣ ನಿಲ್ಸಕ್ಕಾಗ್ತದೆ, ಅಲ್ಲಿ ಜಾಗ ಇಲ್ಲ ನಿಲ್ಸಕ್ಕೆ. ತಿರುಪತಿ ಸಿಟಿ ಎಷ್ಟು ಚಿಕ್ಕದ. ಕೇರಳ ಕೇರಳದಲ್ಲಿ ಸೊ ಗೈಸ್, ಈಗ ನಾವು ಟೀ ಬ್ರೇಕ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಟೀ ತಗೊಂಡಿದ್ದೀನಿ. ಇವರು ಟೀ ತಗೊಂಡಿದ್ದಾರೆ. ನಾವು ಬೆಂಗಳೂರು ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಟೈಮ್ 10:30 ಆಗಿತ್ತು. ಸೊ ಹಾಗೆ ಡಿನ್ನರ್ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಹೋಟ್ಲಿಗೆ ಬಂದಿದ್ವಿ. ಸೊ ನಾವು ರೋಟಿ ಕರಿ, ಪನ್ನೀರ್ ಟಿಕ್ಕಾ, ಫ್ರೈಡ್ ರೈಸ್, ಗೀ ರೈಸ್ ತೊಗೊಂಡಿದ್ವಿ. ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಗೈಸ್, ಈಗ ತಾನೇ ಮನೆಗೆ ಬಂದ್ವಿ. ಒಬ್ಬೊಬ್ಬರು ಒಂದೊಂದು ಬ್ಯಾಗು, ಲಗೇಜು ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. And stay tuned for the next vlog, and thank you for watching.